ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭೋದಯ ಅಂತ ಹೇಳ್ತೀನಿ. ಎಲ್ಲರಿಗೂ ನಿಮ್ಮ ಅಂಬಿಕಾ ಸ್ವೀಟ್ ಥಿಂಗ್ಸ್ ನಮಸ್ಕಾರ ಅಂತ ಹೇಳ್ತೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಅದೇ ರೀತಿ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನೋಡ್ಬೋದು. ಸಿಂಪಲ್ಲಾಗಿ ಟಿಫಿನಿಗೆ ಮೈಸೂರು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಂದುಬಿಟ್ಟು ಸಾಮಾನುಗಳು ನೋಡ್ಕೊಂಬಿಡೋಣ. ಏನಪ್ಪ ಅಂದರೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಒಂದು ಹಾಫ್ ಆನ್ ಅವರ್. ಈಗ ಮಜ್ಜಿಗೆ ಹಾಕ್ಕೊತ ಇದ್ದೀನಿ. ಮಜ್ಜಿಗೆ ನೋಡ್ಬೋದು ಈ ಥರ ಒಂದು ಜಾರಿಗೆ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಕಪ್ ಮೊಸರಿಗೆ 2 ಟೇಬಲ್ ಸ್ಪೂನಷ್ಟು ನೀರಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಈ ಥರ ಜಸ್ಟ್ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡ್ಬೋದು 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಬಿಡೋಣ. ನಾವು ಜಾಸ್ತಿ ಹಾಕ್ಕೊಳಕ್ಕೂ ಹೋಗ್ಬೇಡ್ರಿ. 1/4 ಟೇಬಲ್ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ಬೀಟ್ ಮಾಡ್ಕೊಳ್ಳೋಣ. ಇದನ್ನು ಬಬಲ್ಸ್ ಬರುತ್ತೆ. ಈಗ ನೋಡ್ಬೋದು ಈ ಥರ ಬೀಟ್ ಮಾಡ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೇನೆ 1 ಕಪ್ಪು ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ ನಾನು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಟೋಟಲಾಗಿ 2 ಕಪ್ ಮೈದಾ ತೊಗೊಂಡಿದ್ದೀನಿ ನಾನು. ನೀವು ಬೇಕಂದರೆ ನಾನು ಇನ್ನೊಂದೇನೆಂದ್ರೆ 1 ಕಪ್ ಮೈದಾ 1 ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇನ್ನೊಂದು ಕಪ್ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. 1 ಕಪ್ ಮೈದಾ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಯಾಕಂದರೆ 2 ಕಪ್ ಮೈದಾ ಆಗೋದ್ರಿಂದ ಅಷ್ಟೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ನೋಡ್ಬೋದು ಈಗ ಬೀಟರ್ಲಿಂದ ಸ್ವಲ್ಪ ನೀರು ಹಾಕ್ಕೊತ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಇದು ಬೀಟರ್ ತೆಗೆದು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಕಲಿಸ್ಕೋಬೇಕು. ಇದಕ್ಕೇ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು. ಒಂದು ಅರ್ಧ ಕಪ್ ಅಂತಲೇ ಅನ್ಕೋಬೋದು, ಅದಕ್ಕಿಂತ ಸ್ವಲ್ಪ ಕಡಿಮೆನೇ. ಈ ಥರ ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹುಳಿ ಮೊಸರು ತೊಗೊಂಡಿದ್ದ ಕಾರಣಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಅಷ್ಟು ಮೊಸರಾದ್ರೂ ಆಗಲ್ಲ ಮಜ್ಜಿಗೆ. ಈ ಥರ ಫ್ಲಫಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಂಬಿಡೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಫ್ಲಫಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೋಂಡನ ತುಂಬ ಚೆನ್ನಾಗೇ ಬರುತ್ತೆ. ಏನಪ್ಪ ಅಂದರೆ ಬಳ್ಳಿಯಿಂದನೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆವಾಗ ತಾನೇ ಬೋಂಡ ಚೆನ್ನಾಗಿ ಫ್ಲಫಿಯಾಗಿ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಫ್ಲಫಿಯಾಗಿ ಬರುತ್ತೆ ಬೋಂಡ. ನೋಡ್ಬೋದು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಬಂದುಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಅದೇ ರೀತಿ 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಶುಗರ್ನು ಹಾಕ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಒಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡ್ಬೋದು 1/4 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಬಿಡೋಣ. ಏನಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಜೀರಿಗೆ ಫ್ಲೇವರ್ನು ಚೆನ್ನಾಗಿ ಕೊಡುತ್ತೆ ಬೋಂಡಾಗೆ. ಇಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬಳ್ಳಿಂದನೇ ಮಿಕ್ಸ್ ಮಾಡಬೇಕು ಬೋಂಡಾಗೆ. ಈ ಥರ ಫ್ಲಫಿಯಾಗಿ ಬರಬೇಕು ಹಿಟ್ಟು. ಆವಾಗ ಬೋಂಡ ಹಿಟ್ಟು ರೆಡಿ ಆದಂಗೆ. ನೋಡ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಡಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಏನಂದರೆ ಗೋಧಿ ಹಿಟ್ಟು ಹಾಕಿದ ಕಾರಣಕ್ಕೆ ಚೆನ್ನಾಗಿ ಬರ್ತವೆ ಬೋಂಡ. ಮೈದಾ ಹಿಟ್ಟು ಬರೀ ಮೈದಾ ಹಿಟ್ಟಾದ್ರೂ ಅಷ್ಟು ಟೇಸ್ಟ್ ಅನಿಸಲ್ಲ. ಈಗ ನೋಡ್ಬೋದು ಈ ಥರ ಫ್ಲಫಿಯಾಗಿ ಕಲಿಸ್ಕೊಂಡಿದ್ವಲ್ಲ, ಇದನ್ನು ಸೈಡಿಗೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಫ್ರೆಂಡ್ಸ್, ಆ ಕಡೆ ಮೈಸೂರು ಬೋಂಡ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅಷ್ಟರೊಳಗಡೆ ಚಟ್ನಿ ಮಾಡ್ಕೊಂಬಿಡೋಣ. ಅದಕ್ಕೆ ಏನಂದರೆ ಅರ್ಧ ಕಪ್ಪು ಶೇಂಗಾ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ 10, ಒಂದು ಈರುಳ್ಳಿ. ಏನಂದರೆ ಚಟ್ನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ.
ಸಿಮ್ಮಲ್ಲೇ ಇಟ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಈಗ ಬಿಸಿಯಾಗಿದೆ ಪ್ಯಾನ್. ಶೇಂಗಾ ಹಾಕ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಥರ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. ಫ್ರೈ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಚಟಪಟ ಅಂತೇಳಿ ಫ್ರೈ ಆಗ್ತಾಯಿದೆ ಶೇಂಗಾ. ಇದೇ ರೀತಿ ಫ್ರೈ ಮಾಡ್ಕೋಬೇಕು ನಾವು. ಗ್ಯಾಸ್ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಈಗ ಸೈಡಿಗೆ ಎತ್ತಿಟ್ಕೊಂಬಿಡೋಣ. ಫ್ರೈ ಆಗಿದೆ ಶೇಂಗಾ ಚೆನ್ನಾಗಿ. ಇಷ್ಟೇ ಫ್ರೈ ಆದರೆ ಸಾಕು. ನೋಡ್ಬೋದು ಫ್ರೆಂಡ್ಸ್, ಈ ಥರ ಸೈಡ್ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಬಿಡೋಣ. ಒಂದು 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರ ನೋಡಿಕೊಂಡು ತೊಗೊಳ್ಳಿ. ಜಸ್ಟ್ ಈ ಥರ ಫ್ರೈ ಆಗಲಿ. ಇದು ನೀರಿನ ಅಂಶ ಎಲ್ಲ ಹೋಗ್ಬೇಕು. ಹೌದು ಫ್ರೆಂಡ್ಸ್, ಈಗ ಫ್ರೈ ಆಗಿದೆ. ಅದಕ್ಕೇ ಈರುಳ್ಳಿ ಸೇರಿಸ್ಕೊಂಬಿಡೋಣ. ಚೆನ್ನಾಗಿ ಎರಡು ಕೂಡಿ ಫ್ರೈ ಆಗ್ತೈತಿ. ಈ ಥರ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಂಬಿಡೋಣ. ನೋಡ್ಬೋದು, ಇದಕ್ಕೆ ಆಯಿಲ್ ಸೇರಿಸ್ಕೊತಿದ್ವಿ. ಸ್ವಲ್ಪ ಹಾಕ್ಕೋಬೇಕು. ಈ ಥರ ಎರಡು ಕೂಡಿ ಫ್ರೈ ಮಾಡ್ಕೋಬೇಕು. ಇದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈ ಕಡೆ ಫ್ರೈ ಆಗಲಿ. ಶೇಂಗದ್ದು ಸಿಪ್ಪಿ ತಗೊಂಬಿಡೋಣ ನಾವು. ನೋಡ್ಬೋದು ಫ್ರೆಂಡ್ಸ್, ಈ ಥರ ಫ್ರೈ ಆಗಬೇಕು. ಚೆನ್ನಾಗಿ ಈ ಥರ ಬ್ರೌನ್ ಬರಬೇಕು. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇದನ್ನು ತಣ್ಣಗಾಗೋದು ಬಿಡೋಣ. ಈಗ ನೋಡ್ಬೋದು ಫ್ರೆಂಡ್ಸ್, ಅದು ತಣ್ಣಗಾಗಿದೆ. ಶೇಂಗಾ ಸಿಪ್ಪಿನೂ ತಗೊಂಬಂದಿದ್ದೀವಿ. ಮಿಕ್ಸಿ ಮಾಡ್ಕೊಂಬರೋಣ. ಈಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಮಿಕ್ಸಿ ಮಾಡ್ಕೊಂಬರೋಣ. ಅಲ್ಲಿ ಎಲ್ಲ ಈ ಕಡೆ ಲೋ ಅಲ್ಲಿ ಎಲ್ಲ ಮೀಡಿಯಮ್ ಸೈಜಿಗೆ ಇಟ್ಕೋಬೇಕು. ಫ್ಲೇಮ್ ಅನ್ನೋದು ನೋಡ್ಕೋಬೋದು. ಈ ಥರ ಬಿಟ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ತಾನೇ ಮೇಲೆ ಬರ್ತಾಯಿದೆ ಬೋಂಡ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಬೋಂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ನಾವು. ಯಾವುದೇ ಕಾರಣಕ್ಕೂ ಗ್ಯಾಸ್ ಅನ್ನೋದು ಅಷ್ಟು ಹೈ ಅಲ್ಲ, ಅಷ್ಟು ಸಿಮ್ಮಲ್ಲಿನಲ್ಲ, ಮೀಡಿಯಮ್ ಸೈಜಿಗೆ ಇಟ್ಕೋಬೇಕು ಉರಿ. ಯಾಕಂದರೆ ನಾವು ಹೈ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಮೇಲೆಲ್ಲ ಬ್ರೌನ್ ಬಂದು ಒಳಗಡೆ ಎಲ್ಲ ಹಿಟ್ಟು ಅದೇ ಥರ ಉಳ್ಕೊಂಡಿರುತ್ತೆ, ಚೆನ್ನಾಗಿ ಬೇಯಲ್ಲ. ನೋಡ್ಬೋದು, ಈ ಥರ ಬ್ರೌನಾಗಿ ಬರಬೇಕು ಬೋಂಡ. ಅವಾಗ ಸಖತ್ ಟೇಸ್ಟ್ ಕೊಡುತ್ತೆ. ನೋಡ್ಬೋದು, ಈ ಥರ ಚೆನ್ನಾಗಿ ಬರ್ತಾಯಿದೆ ಬೋಂಡ. ನೋಡ್ಬೋದು, ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸ್ಪಾಂಜ್ ಆಗಿರುತ್ತೆ ಬೋಂಡ. ಈಗ ತೆಗಿತಾ ಇದ್ದೀನಿ ನಾನು ಆಯಿಲಿಂದ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡೋಣ, ನೆಕ್ಸ್ಟ್ ಇದನ್ನು ಹಾಕ್ಕೊಂಬಿಡೋಣ. ನೋಡುವ ಫ್ರೆಂಡ್ಸ್, ಮತ್ತೆ ಬಿಟ್ಕೊತಾ ಇದ್ದೀನಿ ಬೋಂಡನ ನಾನು. ಈ ಥರ ತಾನೇ ಇದಾಗುತ್ತೆ, ಮೇಲೆ ಬರುತ್ತೆ ಬೋಂಡ. ನೋಡ್ಬೋದು, ಅವೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಬಿಟ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ಬಿಟ್ಕೋಬೋದು. ನೋಡ್ಬೋದು ಫ್ರೆಂಡ್ಸ್, ಬೋಂಡ ಎಷ್ಟು ಫ್ಲಫಿಯಾಗಿ ಬಂದಿದೆ. ಈ ಥರ ಬಿಟ್ಟು ಫ್ರೆಂಡ್ಸ್, ಬೋಂಡ ಎಷ್ಟು ಫ್ಲಫಿಯಾಗಿ ಬರ್ತಾಯಿದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಗೋಧಿ ಹಿಟ್ಟು ಪ್ಲಸ್ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು, ಫ್ಲಫಿಯಾಗಿ ಕಾಣ್ತಾ ಇದೆ ಬೋಂಡ. ಈಗ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಬಿಸಿ ಬೋಂಡ ಚಟ್ನಿ ರೆಡಿಯಾಗಿದೆ. ಪ್ರತಿಯೊಬ್ಬರು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು.